ಸುವರ್ಣ. ನಮಸ್ಕಾರ ವೀಕ್ಷಕರೇ, ಇಂದಿನ ಹೆಲ್ತ್ ಪ್ಲಸ್ ಸಂಚಿಕೆಗೆ ಸ್ವಾಗತ. ಆರೋಗ್ಯ ಎಲ್ಲ ಚೆನ್ನಾಗಿದೆ, ಆದರೆ ತುಂಬ ದಪ್ಪಗಿದ್ದೀನಿ ಅನ್ನೋ ಚಿಂತೆನ? ಬೊಜ್ಜು ಕರಗಿಸೋದಕ್ಕೂ ಸರಿಯಾದ ಚಿಕಿತ್ಸೆ ಇದೆ. ಆ ಚಿಕಿತ್ಸೆ ಏನು, ಯಾವ ಥರ ಮಾಡಲಾಗತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಒಬೇಸಿಟಿ ಬಗ್ಗೆ ಸಿಗೋ ಚಿಕಿತ್ಸೆಯನ್ನ ಸರಿಯಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ಯಾಮಲಾ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಬೊಜ್ಜನ್ನ ಕರಗಿಸೋದಕ್ಕೆ ಲಭ್ಯ ಇರೋ ಚಿಕಿತ್ಸೆ ಏನೇನು ಅಂತ ತಿಳ್ಕೊಳ್ಳೋಣ. ಹಲೋ ಡಾಕ್ಟರ್. ಹಲೋ ರಶ್ಮಿ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಮ್ಮನ್ನೆಲ್ಲ ಕಾಡೋ ಸಮಸ್ಯೆ ಒಬೆಸಿಟಿ, ಬೊಜ್ಜು. ಏನು ಒಬೆಸಿಟಿ ಅಂದರೆ? ರಶ್ಮಿ, ಏನಂದರೆ ನಮ್ಮ ಹೈಟ್ಗೆ ತಕ್ಕನಾಗಿ ವೆಯ್ಟ್ ಇರಬೇಕು. ಓಕೆ, ಸೊ ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಾವು ಓವರ್ ವೆಯ್ಟ್ ಅಂತೀವಿ, ನಂತರ ಅದನ್ನು ಒಬೇಸ್ ಅಂತೀವಿ, ಆಮೇಲೆ ಎಕ್ಸ್ಟ್ರೀಮ್ಲಿ ಒಬೇಸ್ ಅಂತ ಹೇಳ್ತೀವಿ, ಆಮೇಲೆ ಸೂಪರ್ ಒಬೇಸಿಟಿ ಅಂತಲೂ ಹೇಳ್ತೀವಿ. ಸೊ ಯಾವಾಗ ಮೈಯಲ್ಲಿ ತುಂಬಾ ಬೊಜ್ಜು ಜಾಸ್ತಿ ಶೇಖರಣೆ ಆಗುತ್ತೆ ಆಗ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನೇ ನಾವು ಒಬೇಸಿಟಿ ಅಂತ ಕರಿಬೋದು. ಯಾಕೆ ಬರುತ್ತೆ ಈ ಬೊಜ್ಜು? ಬೊಜ್ಜು ಬರೋದಕ್ಕೆ ನಾನಾ ಕಾರಣಗಳಿದೆ. ಓಕೆ, ಮುಖ್ಯವಾಗಿ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅಂದರೆ ನಾವು ತಿನ್ನೋದು ತುಂಬ ಜಾಸ್ತಿ, ಆದರೆ ಅದಕ್ಕೆ ತಕ್ಕನಾಗಿ ನಾವು ದೇಹಕ್ಕೆ ವ್ಯಾಯಾಮನ ಕೊಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಅದರಿಂದನೂ ಒಬೇಸಿಟಿ ಕಾಣಿಸ್ಕೊಳ್ಬೋದು. ಇನ್ನೂ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಕೊಬ್ಬಿನ ಅಂಶನೇ ತಿನ್ನೋದು. ಓಕೆ, ಲೈಕ್ ಎಣ್ಣೆಯಲ್ಲಿ ಕರೆದಿರೋ ಐಟಮ್ಸ್ನೇ ತಿನ್ನೋದು, ಚಿಪ್ಸ್ ಇರ್ಬೋದು, ಕಬಾಬ್ ಇರ್ಬೋದು, ಅಥವಾ ಚಕ್ಲಿ, ಕೋಡ್ಬಳೆ, ಈ ಥರ ಐಟಮ್ಸ್ನೇ ಜಾಸ್ತಿ ಕಂಪೇರ್ ಟು ಕಾರ್ಬೋಹೈಡ್ರೇಟ್ ಆ್ಯಂಡ್ ಇದು ಪ್ರೋಟೀನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಥರ ಐಟಮ್ಸ್ನೇ ಜಾಸ್ತಿ ಯಾವಾಗ ನಾವು ಸೇವನೆ ಮಾಡ್ತೀವಿ ಆಗ ಏನಾಗುತ್ತೆ, ಬಾಡಿಯಲ್ಲಿ ಜಾಸ್ತಿ ಈ ಒಂದು ಕೊಬ್ಬಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಆಗ ಒಬೆಸಿಟಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಈ ಬೊಜ್ಜು ಬರೀ ತಿನ್ನೋದ್ರಿಂದನೇ ಬರುತ್ತಾ ಅಥವಾ ಬೇರೆ ಕಾರಣದಿಂದನೂ ಬರುತ್ತಾ? ಇದಕ್ಕೆ ನಾನಾ ಕಾರಣಗಳಿದೆ. ಓಕೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಯೂಶಲಿ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಮತ್ತು ಕೆಲವು ಕಾಯಿಲೆಗಳು ಕಾಣಿಸ್ಕೊಳ್ಳೋ ಪ್ರಾರಂಭದಲ್ಲಿ ಇದರ ಅವ್ರ ತೂಕ ಕಡಿಮೆ ಆಗ್ಬೋದು ಅಥವಾ ತೂಕ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಇನ್ನೇನು ಶುರು ಆಗ್ತಾ ಇದೆ ಅನ್ನುವಾಗ ಇದ್ದಕ್ಕಿದ್ದಾಗಿ ಅವರಲ್ಲಿ ತೂಕ ತುಂಬ ಜಾಸ್ತಿ ಆಗ್ಬೋದು. ಮೇ ಬಿ 10 kgs ಇನ್ 3 months. ಸೊ ಆ ಥರ ದಿಢೀರಂತ ತೂಕ ಜಾಸ್ತಿ ಆಗ್ಬೋದು. ಇನ್ನು ನಾನಾ ಕಾಯಿಲೆಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ತೂಕ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. PCODನಲ್ಲಿ ಎಸ್ಪೆಷಲಿ ಸ್ತ್ರೀಯರಲ್ಲಿ PCOD ಪ್ರಾಬ್ಲಮಲ್ಲಿರುವಾಗ ಅದು ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಗ್ರೋತ್ ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ ಅದು ಏರುಪೇರಾದಾಗಲೂ ಈ ಥರ ಜಾಸ್ತಿ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಡಾಕ್ಟರ್, ಈಗೀಗಂತೂ ಬೊಜ್ಜು ಪ್ರತಿಯೊಬ್ಬರನ್ನು ಕಾಡೋ ಸಮಸ್ಯೆ. ನಾವು ಇರೋದಕ್ಕಿಂತ ಜಾಸ್ತಿ ತೂಕ ಇದ್ದೀವಿ ಅಂತಾನೆ ಎಲ್ಲರ ಭಾವನೆ. ಯಾಕೆ ಈಗೀಗ ಹೀಗಾಗಿದೆ? ಇದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ನಾವು ಈಗೀಗ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ನೇಚರ್. ಹಿಂದಿನ ಕಾಲದಲ್ಲಿ ಅಂದರೆ ಪೀಪಲ್ ವರ್ ವೆರಿ ಕ್ಲೋಸ್ ಟು ನೇಚರ್. ಓಕೆ, ಅವರು ಸಾಕಷ್ಟು ಸಮಯನ ಏನಂದರೆ ತೋಟ ಮತ್ತು ಗದ್ದೆ ಅಥವಾ ಬೇರೆ ಎಲ್ಲಿ ನೇಚರ್ ಜಾಸ್ತಿ ಇರುತ್ತೋ ಅಲ್ಲಿ ಇರ್ತಾಯಿದ್ರು. ಆದರೆ ಈಗ ನಮ್ಮ ಒಂದು ಲೈಫ್ ಸ್ಟೈಲೇ ತುಂಬ ಚೇಂಜ್ ಆಗಿಬಿಟ್ಟಿದೆ. ನಾವು ವಿ ಆರ್ ಆಲ್ವೇಸ್ ಸ್ಟೇಯಿಂಗ್ ಇನ್ ಕಾಂಕ್ರೀಟ್ ಬಿಲ್ಡಿಂಗ್, ಇನ್ಸೈಡ್ ದ ಕಾಂಕ್ರೀಟ್ ಬಿಲ್ಡಿಂಗ್. ಮತ್ತು ಯಾವಾಗಲೂ ಏರ್ ಕಂಡೀಷನ್ ಇರುತ್ತೆ, ಅದು ಒಂದು. ಮತ್ತು ಇನ್ನೊಂದು ಏನಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ. ಓಕೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ಅಷ್ಟೇ ದೇಹಕ್ಕೆ ತುಂಬಾ ವ್ಯಾಯಾಮ ಕೊಡ್ತಾಯಿದ್ರು, ದೇಹದಿಂದ ಅವ್ರು ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ದೇಹದಿಂದ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ, ಆದರೆ ಮನಸ್ಸಿಂದ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಮೈಂಡಿಂದ ನಾವು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. ಹಾಗಂತ ಹಿಂದಿನವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ವಿ ಆರ್ ವರ್ಕಿಂಗ್ ಮೋರ್. ಬಟ್ ಏನಂದರೆ ವಿ ಆರ್ ಡೂಯಿಂಗ್ ಮೋರ್ ಆಫ್ ಮೆಂಟಲ್ ಆ್ಯಕ್ಟಿವಿಟಿ. ಮೈಂಡ್ ಮೂಲಕ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀವಿ, ಆದರೆ ದೇಹಕ್ಕೆ ಅಷ್ಟೊಂದು ವ್ಯಾಯಾಮನ ನಾವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ದಿನ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಮೆಂಟಲ್ ಸ್ಟ್ರೆಸ್. ಪ್ರತಿಯೊಬ್ಬರಿಗೂ ಅಷ್ಟೇ ಅವರ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಓಕೆ, ಆದರೆ ಇನ್ ರಿಯಾಲಿಟಿ ಏನಾಗ್ತಾ ಇರುತ್ತೆ ಅದು ತುಂಬ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ಆಗ ಏನಾಗುತ್ತೆ, ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಡಿಪ್ರೆಷನ್ ಆಗುತ್ತೆ. ಸೊ ಡಿಪ್ರೆಷನ್ನು, ಮಾನಸಿಕ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೋ ನಮಗೆ ಈಸಿಯಾಗಿ ಸಿಗೋದು ಅಂದರೆ ಫುಡ್ಡು. ಓಕೆ, ಸೊ ಅದನ್ನು ಪದೇ ತಿಂತಾ ಇರೋದು. ಮತ್ತು ಈಗಲಂತೂ ವೆರೈಟೀಸ್ ಆಫ್ ಫುಡ್ ಇದೆ. ಓಕೆ, ಪ್ರಾಬಬ್ಲಿ ಎಲ್ಲರ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ ಲಾಟ್ ಆಫ್ ಐಟಮ್ಸ್ ಆರ್ ದೇರ್. ಓಕೆ, ಮುಂಚೆ ಅಂದರೆ ಬರೀ ಒಂದು ಪ್ಯಾರಿಸ್ ಚಾಕ್ಲೇಟ್ ಇತ್ತು,
ಆದರೆ ಈಗ ಚಾಕ್ಲೇಟ್ ಅಂತ ನಾವು ಹುಡ್ಕಕ್ಕೆ ಹೋದರೆ ಅಟ್ಲೀಸ್ಟ್ ಮೋರ್ ದೆನ್ 1000 ವೆರೈಟೀಸ್ ಮಸ್ಟ್ ಬಿ ದೇರ್. ಓಕೆ, ಆರ್ಡಿನರಿಯಿಂದ ಹಿಡಿದು ಇಂಪೋರ್ಟೆಡ್ ವೆರೈಟೀಸ್ ಆ್ಯಂಡ್ ಅದರಲ್ಲೂ ತುಂಬ ಚೆನ್ನಾಗಿರೋದು. ಲೈಕ್ ಮತ್ತು ಕೇಕ್ ಅಂತ ಹೋದರೆ ಲೈಕ್ ನಮಗೆ ಗೊತ್ತಿದ್ದು ಒಂದು ಅಥವಾ 2 ಥರದ ಕೇಕು, ಆದರೆ ಇವತ್ತಿನ ದಿನ ಲೈಕ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವೆರೈಟೀಸ್ ಅದೇ. ಸೊ ಹಾಗಾಗಿ ಲೈಕ್ ತುಂಬಾ ವೆರೈಟೀಸ್ ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲರೂ ಮನಸ್ಸು ಅಷ್ಟೇ ಯಾವ್ದಾದ್ರು ಒಂದೊಂದು ಟೇಸ್ಟ್ ಮಾಡೋಣ ಅಂತ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ಸು ಇದೆಲ್ಲನೂ ಲೈಕ್ ವೆರೈಟೀಸ್ ಆರ್ ಇನ್ಕ್ರೀಸಿಂಗ್. ಸೊ ಹಾಗಾಗಿ ಲೈಕ್ ತಿನ್ನೋದು ಜಾಸ್ತಿ ಆಗಿದೆ. ಸೊ ಒಂದ್ಸಲ ಅದನ್ನು ಟ್ರೈ ಮಾಡೋಣ, ಇನ್ನೊಂದ್ಸಲ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು. ಸೊ ಈ ಥರ ನಾವು ಟ್ರೈ ಮಾಡ್ತಾನೆ ಲೈಕ್ ವಿಲ್ ಗೋ ಆನ್ ಟೇಕಿಂಗ್ ಮೋರ್ ಆ್ಯಂಡ್ ಮೋರ್ ಆಫ್ ಫ್ಯಾಟ್ ಇನ್ಸೈಡ್. ಸೊ ಅದರಿಂದ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೂ ಒಂದು ಮುಖ್ಯವಾದ ಕಾರಣ ಏನಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ ಎಲ್ಲ ಕಾರಣದಿಂದ ಮತ್ತು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂದರೆ ತಂದೆ ತಾಯಂದ್ರೆ ಯಾರು ತುಂಬ ದಪ್ಪ ಇದ್ದರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ಆ ಒಂದು ಒಬೆಸಿಟಿ ಕಾಣಿಸ್ಕೊಳ್ಳೋದು ತುಂಬಾ ಸಾಮಾನ್ಯ, ಕಾಮನ್ ಆಗುತ್ತೆ. ಈ ಒಬೆಸಿಟಿಯಿಂದ ಅದು ಬೇರೆ ಯಾವುದಾದ್ರೂ ರೋಗಕ್ಕೆ ಕಾರಣ ಆಗತ್ತಾ? ಡೆಫಿನೆಟ್ಲಿ ಒಬೆಸಿಟಿ ಈಸ್ ವೆರಿ ಇಟ್ ರೆಡ್ಯೂಸಸ್ ಯುವರ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನೆ ಅನ್ನೋದಕ್ಕೆ ಇಟ್ ಡಿಪೆಂಡ್ಸ್ ಅಪಾನ್ ಹಿಸ್ ವೆಯ್ಟ್ ಆಲ್ಸೋ. ಲೈಕ್ ಎಷ್ಟು ಜಾಸ್ತಿ ನಾವು ವೆಯ್ಟ್ ಇರ್ತೀವೋ ಅಷ್ಟು ನಮ್ಮ ಲೈಫ್ ಸ್ಪ್ಯಾನ್ ಅಂದರೆ ಜೀವನದ ಅವಧಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಎಸ್ಪೆಷಲಿ ಹೊಟ್ಟೆ ಮೇಲೆ ಬೊಜ್ಜು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಹೈಟ್ಗೆ ತಕ್ಕನಾಗಿ ಹೊಟ್ಟೆ ಇರಬೇಕು, ಸರ್ಕಂಫ್ರೆನ್ಸು. ಸೊ ಅಲ್ಲಿ ಹೊಟ್ಟೆ ಮೇಲೆ ಯಾವಾಗ ತುಂಬ ಕೊಬ್ಬು ಶೇಖರಣೆ ಆಗುತ್ತೋ ಆಗ ಏನಂದರೆ ಲೈಫ್ ಸ್ಪ್ಯಾನು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬರೀ ಲೈಫ್ ಸ್ಪ್ಯಾನ್ ಮಾತ್ರ ಕಡಿಮೆ ಆಗೋದಲ್ಲ, ಕ್ವಾಲಿಟಿ ಆಫ್ ಲೈಫ್ ಸಹ ಒಂಥರ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಯಾರು ತೂಕ ತುಂಬ ಜಾಸ್ತಿ ಆಗ್ತಾ ಇರುತ್ತೋ ಎಸ್ಪೆಷಲಿ ಹುಡುಗಿರಿಗೆ ಲೈಕ್ ಒಳ್ಳೊಳ್ಳೆ ಡ್ರೆಸ್ಸಸ್ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಈವನ್ ಹುಡುಗರಿಗೂ ಅಷ್ಟೇ ಜೀನ್ಸು ಆ ಥರದ್ದೆಲ್ಲನೂ ಲೈಕ್ ವಿಚ್ ದೇ ಲೈಕ್ ಮೋಸ್ಟ್ ಅದನ್ನು ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ನೋಡಿದವರೆಲ್ಲ ಲೈಕ್ ದೇ ವಿಲ್ ಬಿ ಟೆಲ್ಲಿಂಗ್ ಅಪ್ಪ ಇದೇನಿದು ಇಷ್ಟು ದಪ್ಪ ಇದೆಯಾ ಅಂದ್ಬಿಟ್ಟು. ಯೂಶ್ವಲಿ ಲೈಕ್ ದಪ್ಪ ಇರೋರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದುಬಿಡುತ್ತೆ. ದ ರೀಸನ್ ಈಸ್ ಎಲ್ಲೋದ್ರೂ ಲೈಕ್ ಅವ್ರನ್ನ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಸಮ್ಹೌ ಅನ್ನೋಯಿಂಗ್ಲಿ ದೇ ವಿಲ್ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್. ಅದು ಒಂದು. ಇದು ಔಟರ್ ವರ್ಡ್. ಆದರೆ ಇನ್ಸೈಡ್ ಲೈಕ್ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಒಬೆಸಿಟಿ. ಬೊಜ್ಜು ಯಾವಾಗ ಜಾಸ್ತಿ ಆಗುತ್ತೋ ಆಗ ಏನಂದರೆ ತೂಕ ತುಂಬ ಜಾಸ್ತಿ ಆದಾಗ ಎಲ್ಲ ಆರ್ಗನ್ಸ್ಗೂ ಓವರ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನಿಗೆ ಓವರ್ಲೋಡ್ ಆಗುತ್ತೆ, ಹಾರ್ಟ್ಗೆ ಓವರ್ಲೋಡ್ ಆಗುತ್ತೆ, ಮತ್ತು ಜಾಯಿಂಟ್ಸ್ಗೆಲ್ಲನೂ ಓವರ್ಲೋಡ್ ಆಗುತ್ತೆ. ಒಬೆಸಿಟಿಗೆ ಚಿಕಿತ್ಸೆ ನಮಗೆ ಥಟ್ಟನೆ ಮನಸ್ಸಿಗೆ ಬರೋದು ಸರಿಯಾದ ವ್ಯಾಯಾಮ, ಆಹಾರ ಕ್ರಮ, ಜೀವನ ಕ್ರಮ ಇದೆಲ್ಲ. ಇದಲ್ಲದೆ ಇದಕ್ಕೆ ಸಪೋರ್ಟಿವ್ ಆಗಿರುವಂಥ ಚಿಕಿತ್ಸೆ ಏನಾದರೂ ಇದೆಯಾ? ಹೌದು, ಬರೀ ಡಯಟ್ ಮಾಡಿಕೊಂಡು ಅಥವಾ ಬರೀ ವ್ಯಾಯಾಮ ಮಾಡಿಕೊಂಡು ನಾವು ತೂಕನ ಕಡಿಮೆ ಮಾಡಬಹುದು. ಆದರೆ ಇಟ್ಸ್ ಎ ವೆರಿ ಸ್ಲೋ ಪ್ರೋಸೆಸ್, ನಂಬರ್ 1. ನಂಬರ್ 2, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೈಕ್ 90 kgs 100 kgs ಇರೋರು ಅವರು ತೂಕ ಕಡಿಮೆ ಆದರೆ ಏನಂದರೆ ಸುಕ್ಕು ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಮತ್ತು ಸ್ಕಿನ್ ಎಲ್ಲ ಲೂಸ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 20-30 kgs ಅವ್ರು ಕಡಿಮೆ ಆದಾಗ ಏನಾಗುತ್ತೆ, ಕೈ ತೋಳುಗಳೆಲ್ಲನೂ ಸ್ಯಾಗಿಂಗ್ ಸ್ಕಿನ್ ಬಂದ್ಬಿಡುತ್ತೆ. ಹೊಟ್ಟೆ ಭಾಗದಲ್ಲೂ ಅಷ್ಟೇ ತುಂಬ ಲೂಸ್ ಆಗಿಬಿಡುತ್ತೆ. ಸೊ ಇದರಿಂದ ಒಂದು ರೀತಿ ದೇಹದ ಆಕಾರ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರನೇ ಬಂದಿರೋದು FDA ಅಪ್ರೂವ್ಡ್ ವೆಯ್ಟ್ ಲಾಸ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಅಲ್ಲಿಗೆ ನಾವು ಈ ಒಂದು ಪ್ರೋಬ್ಸನ್ನ ಇಟ್ಟು ಅಲ್ಲಿ ಫೋಮಿಂಗ್ ಆ್ಯಂಡ್ ಟೋನಿಂಗ್ ಮಾಡಿಕೊಂಡು ನಾವು ತೂಕನ ಕಡಿಮೆ ಮಾಡ್ತೀವಿ. ಸೊ ಅಲ್ಲಿ ಸ್ಕಿನ್ ಲೂಸ್ ಆಗೋದಿಲ್ಲ ಮತ್ತು ಅವರು ಬ್ಯೂಟಿನ ಲೂಸ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಅಲ್ಲಿ ಸುಕ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಲೈಕ್ ಆ್ಯಂಡ್ ಇಟ್ ಈಸ್ ಮಚ್ ಫಾಸ್ಟರ್. ಓಕೆ, ನಾವು ಯೂಶ್ವಲಿ ಏನಾಗುತ್ತೆ ಲೈಕ್ ಒಬೆಸಿಟಿ ಇರೋರಲ್ಲಿ ಅಷ್ಟೊಂದು ಡಿಸಿಪ್ಲಿನ್ ಇರೋದಿಲ್ಲ. ಓಕೆ, ಡಿಸಿಪ್ಲಿನ್ ಇಲ್ಲದೆ ಇರೋದ್ರಿಂದನೇ ಅವ್ರು ಜಾಸ್ತಿ ಬೊಜ್ಜನ್ನು ಶೇಖರಣೆ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಲೈಕ್ ಅವರು ತೂಕ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ತೂಕ ಕಡಿಮೆ ಮಾಡೋ ಅಷ್ಟೊತ್ತಿಗೆ ತುಂಬ ನಿಧಾನ ಆಗುತ್ತೆ. ಆದರೆ ಲೈಕ್ ಇಫ್ ವಿ ಇನ್ಕ್ಲೂಡ್ FDA ಅಪ್ರೂವ್ಡ್ ವೆಯ್ಟ್ ಲಾಸ್ ಎಕ್ವಿಪ್ಮೆಂಟ್ಸನ್ನು ಉಪಯೋಗಿಸ್ಕೊಂಡು ಇಫ್ ವಿ ಟ್ರೈ ಟು ಲೂಸ್ ದೇರ್ ವೆಯ್ಟ್ ದೇ ಕ್ಯಾನ್ ಲೂಸ್ ಈಸಿಲಿ ಅಬೌಟ್ 6 to 8 kgs ಇನ್ ಅ ಮಂತ್. ಡಾಕ್ಟರ್, ಹೆಚ್ಚು ಕಡಿಮೆ ನಾವು ಎಲ್ಲರೂ ಬೊಜ್ಜನ್ನು ಕರಗಿಸ್ಬೇಕು ಅಂತಲೇ ಯೋಚನೆ ಮಾಡ್ತೀವಿ. ಇಷ್ಟೆಲ್ಲ ಆದಮೇಲೆ ಫೈನಲಿ ನಾವು ಯಾಕೆ ಒಬೆಸಿಟಿನ ಕಡಿಮೆ ಮಾಡ್ಕೋಬೇಕು? ಇಟ್ಸ್ ಅ ಗುಡ್ ಕ್ವೆಶನ್ ರಶ್ಮಿ. ಏನಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ತಾನು ಸುಂದರವಾಗಿ ಕಾಣಿಸ್ಬೇಕು ಅಂತ ತುಂಬಾ ಇಷ್ಟ ಇರುತ್ತೆ. ಸುಂದರವಾಗಿ ಕಾಣಿಸಿದ್ರೆ ಡೆಫಿನೆಟ್ಲಿ ಲೈಕ್ ವಿ ವಿಲ್ ಹ್ಯಾವ್ ಗೆಟ್ ಬೆಟರ್ ಆಪರ್ಚುನಿಟೀಸ್. ಮತ್ತು ಅದು ಒಂದೇ ಅಲ್ಲ, ನಮಗೆ ಒಂದು ರೀತಿ ಖುಷಿ ಆಗುತ್ತೆ. ಸೊ ದಟ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ.
ನಾವು ಯಾವಾಗ ಸುಂದರವಾಗಿ ಕಾಣಿಸೋದಿಲ್ವೋ ಆಗ ಎಲ್ಲೋ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋಯಿಂಗ್ಲಿ ಬಂದ್ಬಿಡುತ್ತೆ. ನಾವು ಹೇಳ್ಬೋದು ಲೈಕ್ ನೋಡೋಕ್ಕೆ ಚೆನ್ನಾಗಿಲ್ಲದಿದ್ರು ನಡೆಯುತ್ತೆ ಅಂದ್ಬಿಟ್ಟು. ಎಸ್, ಇಟ್ ಇಸ್ ಟ್ರೂ, ಬಟ್ ಸ್ಟಿಲ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ಹಾಗಾಗಿ ಲೈಕ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳು ತುಂಬ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗುತ್ತೆ. ಸ್ಟ್ರೋಕ್ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸ್ಟ್ರೋಕ್ ಅಂತ ಹೇಳಿದ್ರೆ ಲಕ್ವ ಹೊಡೆಯೋದು, ಅದೆಲ್ಲನೂ ಲೈಕ್ ಈ ಒಂದು ಒಬೇಸಿಟಿನಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆ ಹೌದು ಅದ್ರ ಜೊತೆಯಲ್ಲಿ ಏನಂದರೆ ಜಾಯಿಂಟ್ ಪೇನ್ಸು ಮತ್ತು ಕಿಡ್ನಿ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಕೂಡ ತುಂಬಾ ಜಾಸ್ತಿ ಈ ಒಬೇಸಿಟಿನಲ್ಲಿ. ಮತ್ತು ಸ್ಕಿನ್ ಪ್ರಾಬ್ಲಮ್ಸು ಅಷ್ಟೇ ತುಂಬಾ ಜಾಸ್ತಿ, ಎಸ್ಪೆಷಲಿ ಒಬೇಸ್ ಪೇಷಂಟ್ಸಲ್ಲಿ. ಜಾಸ್ತಿ ಬೊಜ್ಜಿರೋರಿಗೆ ಆರ್ಟಿಫಿಷಿಯಲ್ ಆಗಿ ಚಿಕಿತ್ಸೆ ಮಾಡಿ ಆ ಬೊಜ್ಜನ್ನು ಕರಗಿಸೋದು, ಬೊಜ್ಜನ್ನು ಹೊರಗೆ ತೆಗೆಯೋದು, ಇಂಥ ಸವಲತ್ತುಗಳೆಲ್ಲ ಈಗ ಬಂದಿದೆ. ಅದು ಎಷ್ಟು ಪ್ರಯೋಜನ ಮತ್ತು ಅದರಿಂದ ಏನೇನು ತೊಂದರೆಗಳಾಗತ್ತೆ? ದಟ್ ಇಸ್ ಕಾಲ್ಡ್ ಲೈಪೋಸಕ್ಷನ್ ಅಂದ್ಬಿಟ್ಟು. ಅಂದರೆ ಯಂತ್ರನ ವಿ ವಿಲ್ ಇನ್ಸರ್ಟ್ ಇಟ್ ಇನ್ಸೈಡ್ ಆ್ಯಂಡ್ ವಿಲ್ ಟ್ರೈ ಟು ರಿಮೂವ್ ದ ಫ್ಯಾಟ್. ಸೊ ಅದು ಇಟ್ ಈಸ್ ಒನ್ ಆಫ್ ದ ಲೈನ್ ಆಫ್ ಟ್ರೀಟ್ಮೆಂಟು. ಆದರೆ ಅದರಲ್ಲಿ ಏನಂದರೆ ಲೈಕ್ ಎಷ್ಟೋ ಜನಕ್ಕೆ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರು ಕ್ರಮೇಣವಾಗಿ ಅವ್ರು ಏನಾದ್ರು ತಿರ್ಗಾ ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ತಿರ್ಗಾನೂ ಶೇಖರಣೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಪದೇ ಪದೇ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಲೈಕ್ ಥ್ರೂ ದೀಸ್ ಎಕ್ವಿಪ್ಮೆಂಟ್ಸ್ ಏನಂದರೆ ಇಟ್ ಈಸ್ ನಾನ್ ಇನ್ವೇಸಿವ್. ಇಲ್ಲಿ ಯಾವುದೇ ರೀತಿಯಾದ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಲೈಕ್ ಇದು ಇಟ್ ಈಸ್ ಮೋರ್ ಕಾಮನ್ಲಿ ಯೂಸ್ಡ್. ಇನ್ನು ಯಾವ ಯಾವ ಕಾರಣದಿಂದ ಬೊಜ್ಜು ಬರುತ್ತೆ, ಇದಕ್ಕೆ ತಕ್ಕ ಚಿಕಿತ್ಸೆ ಏನು, ಇದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಇವಾಗ ಮಾರ್ಕೆಟ್ನಲ್ಲಿ ಎಷ್ಟೊಂದು ಮಾತ್ರೆಗಳು ಬರುತ್ತೆ, ಸಿಂಥೆಟಿಕ್ ಪಾನೀಯಗಳು ಬರುತ್ತೆ. ಇದನ್ನು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ಬೋದು, ಸುಂದರವಾಗಿ ಕಾಣಿಸ್ಬೋದು ಅಂತೆಲ್ಲ. ಅದು ದೇಹಕ್ಕೆ ಹಾನಿಕರನಾ? ಇಟ್ ಡಿಪೆಂಡ್ಸ್ ಅಪಾನ್ ನಾವು ಯಾವ ಪ್ರಾಡಕ್ಟನ್ನು ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೇರ್ ಆರ್ ಸಮ್ ಹಾರ್ಮ್ಲೆಸ್ ಪ್ರಾಡಕ್ಟ್ಸ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಹಾರ್ಮ್ಫುಲ್ ಪ್ರಾಡಕ್ಟ್ಸು ಇದೆ. ಸೊ ಅದನ್ನು ನಾವು ಕರೆಕ್ಟಾಗಿ ಚೆಕ್ ಮಾಡಿ ತಗೊಳ್ಳೋದು ಉತ್ತಮ. ಡಾಕ್ಟರ್, ಎಷ್ಟೋ ಜನ ನೀವು ಈಗಷ್ಟೇ ಹೇಳಿದ್ರಿ ಒಬೆಸಿಟಿ ಇರೋರಲ್ಲಿ ಶಿಸ್ತು ಕಡಿಮೆ ಇರುತ್ತೆ ಸಹಜವಾಗಿ, ಅಥವಾ ಶಿಸ್ತು ಕಡಿಮೆ ಇರೋರಲ್ಲಿ ಒಬೆಸಿಟಿ ಬರುತ್ತೆ ಅಂತ. ಆದರೆ ಕೆಲವು ಜನರನ್ನು ನಾನೇ ನೋಡಿದ್ದೀನಿ, ದಪ್ಪಗಿರ್ತಾರೆ ಬಟ್ ತುಂಬ ಆ್ಯಕ್ಟಿವ್ ಇರ್ತಾರೆ, ತುಂಬ ಜಿಮ್ ಮಾಡ್ತಾರೆ, ಅಂದರೆ ಅತಿಯಾಗಿಯೇ ಜಿಮ್ ಮಾಡ್ತಾರೆ. ಈ ಥರ ಅತಿಯಾಗಿ ಎಕ್ಸಸೈಸ್ ಮಾಡೋದ್ರಿಂದನೂ ಸಮಸ್ಯೆ ಆಗುತ್ತಾ? ಅದರಿಂದನೂ ಒಬೆಸಿಟಿ ಬರುತ್ತಾ? ಅದರಿಂದ ಒಬೆಸಿಟಿ ಬರೋದಿಲ್ಲ. ಆದರೆ ಅತಿಯಾಗಿ ಜಿಮ್ ಮಾಡೋದ್ರಿಂದ ಏನಂದರೆ ಮಸ್ಕ್ಯುಲರ್ ಸ್ಟ್ರೈನ್ ತುಂಬ ಜಾಸ್ತಿ ಆಗುತ್ತೆ ಮತ್ತು ಅಬ್ನಾರ್ಮಲ್ ಆಗಿ ಸಮ್ಟೈಮ್ಸ್ ಮಸಲ್ಸ್ ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಲೈಕ್ ಇಟ್ ಈಸ್ ಹಾರ್ಮ್ಫುಲ್. ಹಾಗಾದರೆ ಒಬೆಸಿಟಿ ಇರೋರಿಗೆ ಚಿಕಿತ್ಸೆ, ಸರಿಯಾದ ಚಿಕಿತ್ಸೆ ಯಾವುದು? ಐಡಿಯಲಿ ಸ್ಪೀಕಿಂಗ್ ಲೈಕ್ ನಾವೇ ಸ್ವಲ್ಪ ತೂಕ ಜಾಸ್ತಿ ಇದ್ದರೆ ಪ್ರಾಬಬ್ಲಿ ಡಯಟಿಂಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಲೈಕ್ ನಮ್ಮದು ಬಾಡಿ ವೆಯ್ಟ್, ಐಡಿಯಲ್ ಬಾಡಿ ವೆಯ್ಟ್ 155 kgs ಇರುತ್ತೆ. 60 kgs ಆ್ಯಕ್ಚುಲಾಗಿ ನಾವು ಇರ್ತೀವಿ. ಒಂದು 5 kgs ಕಡಿಮೆ ಮಾಡಬೇಕಷ್ಟೇ, ಅಥವಾ ಒಂದು 3 kgs ಕಡಿಮೆ ಮಾಡಬೇಕು. ಅಂಥ ಸಮಯದಲ್ಲಿ ಜಸ್ಟ್ ಡಯಟಿಂಗ್ ಆ್ಯಂಡ್ ಎಕ್ಸಸೈಸಸ್ ಫೇರ್ ಇನಫ್. ಆದರೆ ಒಂದೊಂದು ಸಲ ಏನಾಗ್ಬಿಡುತ್ತೆ, 40 kgs 50 kgs ಮೋರ್ ದೆನ್ ದರ್ ಐಡಿಯಲ್ ವೆಯ್ಟ್ ಇರ್ತಾರೆ. ಅವ್ರದ್ದು BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಇಟ್ ವಿಲ್ ಬಿ ಮೋರ್ ದೆನ್ 30. ಸಮ್ ಪೀಪಲ್ ವಿಲ್ ಹ್ಯಾವ್ ಮೋರ್ ದೆನ್ 50, 60 ಈ ಥರ ಎಲ್ಲನೂ ಇರುತ್ತೆ ಬಾಡಿ ಮಾಸ್ ಇಂಡೆಕ್ಸ್. ಅಂಥವ್ರಿಗೆ ಲೈಕ್ ದೇ ಹ್ಯಾವ್ ಟು ಅಂಡರ್ಗೋ ಟ್ರೀಟ್ಮೆಂಟ್. ಬಿಕಾಸ್ ಅವ್ರಿಗೆ ಜಸ್ಟ್ ವ್ಯಾಯಾಮ ಮತ್ತು ಡಯಟ್ ತುಂಬಾ ಕಷ್ಟ ಆಗುತ್ತೆ, ತುಂಬಾ ನಿಧಾನ ಆಗಿಬಿಡುತ್ತೆ. ಸೊ ಹಾಗಾಗಿ ಲೈಕ್ ದೇ ವಿಲ್ ನಾಟ್ ಬಿ ಏಬಲ್ ಟು ಪ್ರಿವೆಂಟ್ ದ ಕಾಂಪ್ಲಿಕೇಶನ್ಸ್. ತೀರಾ ತುಂಬ ಜಾಸ್ತಿ ವೆಯ್ಟ್ ಇದ್ದವ್ರಿಗೆ ಮತ್ತು ತುಂಬ ಡಯಾಬಿಟಿಸ್ ಮತ್ತು ಹೈಪರ್ಟೆನ್ಷನ್ ಇರೋರಿಗೆ ಈಗ ಲೇಟೆಸ್ಟ್ ಆಗಿ ಬಂದಿರೋದಂದರೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ಬಿಟ್ಟು. ಸೊ ದಿಸ್ ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದನೂ ಲೈಕ್ ದೇ ಕ್ಯಾನ್ ಲೂಸ್ ದ ವೆಯ್ಟ್ ಫಾಸ್ಟರ್. ಡಾಕ್ಟರ್, ಇತ್ತೀಚೆಗಂತೂ ನಾವು ನಮ್ಮ ಬಾಹ್ಯ ಸೌಂದರ್ಯದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೋತೀವಿ ಅಂದರೆ, ಹುಡುಗರೆಲ್ಲ 6 ಪ್ಯಾಕ್ ಮಾಡ್ಕೋಬೇಕು ಅಂತ ನೋಡ್ತಾರೆ, ಹುಡುಗಿರು 0 ಫಿಗರ್ ಮಾಡ್ಕೋಬೇಕು ಅಂತ ಇರ್ತಾರೆ. ಅದಕ್ಕಾಗಿ ಮಾರುಕಟ್ಟೆನಲ್ಲಿ ಎಷ್ಟೊಂದು ಕೃತಕ ಮಾತ್ರೆಗಳು ಸಿಗುತ್ತೆ, ಸ್ಟೀರಾಯ್ಡ್ಸ್ ತಗೊಳ್ತಾರೆ. ಈ ಥರ ಮಾಡೋದು ಎಷ್ಟು ಸರಿ? ರಶ್ಮಿ, ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಹಾರ್ಮ್ಫುಲ್ ಇಫೆಕ್ಟ್ ಅಂತ ಹೇಳ್ಬೋದು.
ಓಕೆ, ಜಿಮ್ ಈಸ್ ನಾಟ್ ನ್ಯಾಚುರಲ್. ಓಕೆ, ಜಿಮ್ಮಲ್ಲಿ ಬಾಡಿ ವ್ಯಾಯಾಮ ಆಗುತ್ತೆ, ಬಟ್ ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಯೋಗ ಈಸ್ ಮಚ್ ಬೆಟರ್. ಯೋಗ ವಿಲ್ ಇನ್ಕ್ರೀಸ್ ಯುವರ್ ಹೆಲ್ತ್. ಬೇಸಿಕಲಿ ಯೋಗ ಮತ್ತು ಪ್ರಾಣಾಯಾಮ ಈಸ್ ಫಾರ್ ಸುಪೀರಿಯರ್ ದ್ಯಾನ್ ಜಿಮ್ಮಲ್ಲಿ ಏನಂದರೆ ಬರೀ ಒಂದು ಮಸಲ್ಗೆ ಯು ಆರ್ ಗಿವಿಂಗ್ ಮೋರ್ ಆ್ಯಂಡ್ ಮೋರ್ ಎಕ್ಸಸೈಸ್. ಅಲ್ಲಿ ಓವರಾಲ್ ಬಾಡಿ ಹೆಲ್ತ್ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡೋದಿಲ್ಲ ಅದರಲ್ಲಿ. ಮತ್ತು ನೀವು ಹೇಳೋ ಥರ ಕೃತಕ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಮೇ ಬಿ ಲೈಕ್ ಯು ವಿಲ್ ಗೆಟ್ ದಟ್ ಇಮಿಡಿಯೇಟ್ ಇಫೆಕ್ಟ್. ಎಸ್ಪೆಷಲಿ ಟೀನೇಜರ್ಸ್ಗೆಲ್ಲನೂ ದೆ ಫೀಲ್ ವೆರಿ ಥ್ರಿಲ್ಡ್ ಲೈಕ್ ಮಸಲ್ ಬಿಲ್ಡ್ ಆಗ್ತಾ ಇದೆ ಅಂತೆಲ್ಲನೂ. ಬಟ್ ಇಮಿಡಿಯೇಟ್ ಇಫೆಕ್ಟ್ಗೆ ಲೈಕ್ ಇಟ್ ವಿಲ್ ಬಿ ಇಫೆಕ್ಟಿವ್ ಅಷ್ಟೇ ವಿನಃ ಲಾಂಗ್ ಟರ್ಮಲ್ಲಿ ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವರ್ಸ್ ಇಫೆಕ್ಟ್ಸ್. ಸೊ ಈ ಥರ ಕೃತಕ ಮಾತ್ರೆಗಳನ್ನು ತಗೊಳ್ಳೋದನ್ನು ಅವಾಯ್ಡ್ ಮಾಡೋದು ಆಲ್ವೇಸ್ ಬೆಟರ್. ಎಸ್ಪೆಷಲಿ ಸಮ್ ಆಫ್ ದ ಸ್ಪೋರ್ಟ್ಸ್ ಪೀಪಲ್, ನೀವು ನ್ಯೂಸ್ ಪೇಪರಲ್ಲಿ ಅವಾಗವಾಗ ನೋಡ್ಬೋದು, ಲೈಕ್ ಅವರು ವಿನ್ ಆಗಿರ್ತಾರೆ, ಆಮೇಲೆ ದೇ ಲೂಸ್ ದೇರ್ ಮೆಡಲ್ ಎಲ್ಲನೂ ಆಮೇಲೆ ಕಳ್ಕೊತಾರೆ. ದ ರೀಸನ್ ಈಸ್ ಅವರು ಅನಬಾಲಿಕ್ ಸ್ಟೀರಾಯ್ಡ್ ಏನೋ ಸೇವನೆ ಮಾಡಿರ್ತಾರೆ. ಸೊ ಅನಬಾಲಿಕ್ ಸ್ಟೀರಾಯ್ಡ್ ಎಲ್ಲ ತೊಗೊಳೋದ್ರಿಂದ ಏನಂದರೆ ಯು ಸ್ಟಾರ್ಟ್ ಫೀಲಿಂಗ್ ವೆರಿ ಗುಡ್. ಓಕೆ, ನಂಬರ್ ಒನ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಯುವರ್ ಪರ್ಫಾರ್ಮೆನ್ಸ್ ವಿಲ್ ಇಂಪ್ರೂವ್. ಓಕೆ, ಫಾರ್ ಅ ಶಾರ್ಟ್ ಪೀರಿಯಡ್. ಸೊ ಹಾಗೆ ಅಂತ ನೀವು ಪ್ರತಿ ಸಲ ತೊಗೊಳ್ತಾ ಇದ್ದರೆ ದ ಇಫೆಕ್ಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್. ಇಟ್ ಈಸ್ ಲೈಕ್ ಎನಿ ಅದರ್ ಅಡಿಕ್ಷನ್ ಆಗಿಬಿಡುತ್ತೆ. ಸೊ ಅನಬಾಲಿಕ್ ಸ್ಟೀರಾಯ್ಡ್ ಈಸ್ ನಾಟ್ ಅಡ್ವೈಸಬಲ್ ಫಾರ್ ಎನಿಬಡಿ. ಓಕೆ, ಸ್ಟೀರಾಯ್ಡ್ಸ್ ಇಟ್ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್ ಆಸ್ ಅ ಲೈಫ್ ಸೇವಿಂಗ್ ಡ್ರಗ್ ಅಷ್ಟೇ ವಿನಃ ಅದನ್ನು ನಾವು ಒಂದು ಪ್ಯಾಟರ್ನ್ ಆಫ್ ಲೈಫ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ಬೋದು. ತಪ್ಪಾಗುತ್ತೆ, ಅದರಿಂದ ಮುಂದೆ ತೊಂದರೆನೇ. ಸ್ಟೀರಾಯ್ಡ್ ಈಸ್ ಅ ವಂಡರ್ಫುಲ್ ಡ್ರಗ್, ನೋ ಡೌಟ್ ಅಬೌಟ್ ಇಟ್. ಬಟ್ ಆದರೆ ಇಟ್ ಈಸ್ ಅ ಲೈಫ್ ಸೇವಿಂಗ್ ಡ್ರಗ್. ತುಂಬ ಎಮರ್ಜೆನ್ಸಿ ಟೈಮಲ್ಲಿ ಇಟ್ ವಿಲ್ ರಿಯಲಿ ಸೇವ್ ವಿತ್ ದ ಲೈಫ್. ಬಟ್ ಆಮೇಲೆ ಒನ್ಸ್ ವಿ ಕಮ್ ಔಟ್ ಆಫ್ ದಟ್ ಎಮರ್ಜೆನ್ಸಿ ಇಟ್ ಈಸ್ ಬೆಟರ್ ಟು ಸ್ವಿಚ್ ಆನ್ ಟು ಸಮ್ ಅದರ್ ಮೆಡಿಸಿನ್. ಓಕೆ, ಸೊ ಬಟ್ ಆದರೆ ನಾನು ಜಸ್ಟ್ ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಸ್ಟೀರಾಯ್ಡ್ ತೊಗೊಳ್ತೀನಿ ಅನ್ನೋದು ತುಂಬಾ ಒಂದು ದೊಡ್ಡ ತಪ್ಪು ಕಲ್ಪನೆ ಅಂತ ಅಪರಾಧನೇ ಆಗ್ಬೋದು. ಹೌದು. ವಿರಾಮದ ನಂತರ ಮಾತು ಮುಂದುವರಿಸೋಣ. ಈಗ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಡಾಕ್ಟರ್, ಆಗಲೇ ಹೇಳಿದ್ರಿ ನೀವು ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ ಮೂಲಕ ಈ ಚರ್ಮ ಲೂಸ್ ಆಗದೆ ಇರೋ ಥರ ನೋಡ್ಕೊಳ್ಳೋ ಥರ ಇಕ್ವಿಪ್ಮೆಂಟ್ಸ್ ಇದೆ ಅಂತ. ಆ ಇಕ್ವಿಪ್ಮೆಂಟ್ಸ್ ಮೂಲಕ ಯಾವ ಥರ ಚಿಕಿತ್ಸೆ ಮಾಡ್ತೀರಾ ಒಬೆಸಿಟಿಗೆ? ಓಕೆ, ಯೂಶಲಿ ವಿ ಗಿವ್ ಆನ್ ಆಲ್ಟರ್ನೇಟ್ ಡೇಸ್ ಬರೋದಕ್ಕೆ ಹೇಳ್ತೀವಿ. ವಾರದಲ್ಲಿ 3 ಸಲ ಬರೋದಕ್ಕೆ ಹೇಳ್ತೀವಿ. ಆಗ ಏನಂದರೆ ಲೈಕ್ ಫೋಮಿಂಗ್ ಆ್ಯಂಡ್ ಟೋನಿಂಗ್ ಲೈಕ್ ಪ್ಯಾಸಿವ್ ಎಕ್ಸಸೈಸ್ ಮಾಡೋದಕ್ಕೆ ನಾವು ಈ ಒಂದು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಲೈಕ್ ಜಸ್ಟ್ ವಿದಿನ್ 1 to 1.5 hours ಲೈಕ್ ವಿ ಕ್ಯಾನ್ ರಿಡ್ಯೂಸ್ ಅಬೌಟ್ 400 to 600 grams ಆಫ್ ವೆಯ್ಟನ್ನು ಕಡಿಮೆ ಮಾಡ್ಬೋದು. ಕೆಲವು ಸಲ ಜಾಸ್ತಿ ಫ್ಯಾಟ್ ಇರೋರು ಇನ್ನೊಂದು ಸ್ವಲ್ಪ ಜಾಸ್ತಿ ವೆಯ್ಟನ್ನು ಲೂಸ್ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವೇನಂದರೆ ಅವ್ರಿಗೆ ಡಯಟಿಷಿಯನ್ ಕನ್ಸಲ್ಟೇಷನ್ನ ಕೊಟ್ಟಿರ್ತೀವಿ. ಸೊ ದಟ್ ಅವರು ಒಂದು ಪ್ಯಾಟರ್ನ್ನ ಫಾಲೋ ಮಾಡಬೇಕಾಗುತ್ತೆ. ಲೈಕ್ ಅಂದರೆ ಇಟ್ ವಿಲ್ ನಾಟ್ ಬಿ ಟೂ ಮಚ್ ಅವೇ ಫ್ರಮ್ ದೇರ್ ಡಯಟ್ರಿ ಪ್ಯಾಟರ್ನ್ ಅಂತೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಅವರು ಏನು ಪ್ರತಿದಿನ ಸೇವನೆ ಮಾಡ್ತಾರೆ ಅನ್ನೋದನ್ನು ನಾವು ಡೀಟೇಲಾಗಿ ಕೇಳಿಕೊಂಡು ಜಸ್ಟ್ ಮಾಡಿಫಿಕೇಷನ್ ಮಾಡ್ತೀವಿ. ಎಲ್ಲೆಲ್ಲಿ ಅವರು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ವಿಲ್ ಟ್ರೈ ಟು ಕರೆಕ್ಟ್ ದ ಡಯಟ್ ಆ್ಯಂಡ್ ಆಲ್ಸೋ ವಿಲ್ ಟ್ರೈ ಟು ಇನ್ಕ್ಲೂಡ್ ಮೋರ್ ಆ್ಯಂಡ್ ಮೋರ್ ಆಫ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಇದನ್ನೆಲ್ಲನೂ ಜಾಸ್ತಿ ತೊಗೊಳ್ಳೋ ಥರ ವಿ ಎನ್ಕರೇಜ್. ಸೊ ಹಾಗಾಗಿ ಒನ್ಸ್ ದೇ ಫಾಲೋ ದ ಡಯಟ್ ರುಟೀನ್ ಏನು ಕೊಟ್ಟಿರ್ತೀವಿ ಅದನ್ನು ಅವರು ಫಾಲೋ ಮಾಡೋದ್ರಿಂದ ಮತ್ತು ಡೈಲಿ ಎಕ್ಸಸೈಸ್ ಅಂತೂ ಮಾಡಲೇಬೇಕಾಗುತ್ತೆ ಅಬೌಟ್ 30 to 45 minutes. ಸೊ ಅದು ಮಾಡೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಬಿ ಏಬಲ್ ಟು ಲೂಸ್ ವೆಯ್ಟ್ ಫಾಸ್ಟರ್. ಈಗ ದೇಹದ ಯಾವ ಭಾಗದಲ್ಲಿ ಬೊಜ್ಜು ಶೇಖರ ಆಗಿದ್ರೂ ಕೂಡ ಈ ಯಂತ್ರಗಳ ಮೂಲಕ ಅದನ್ನು ಕಡಿಮೆ ಮಾಡ್ಕೋಬೋದಾ? ಹಾಂ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಫಾರ್ ಎಕ್ಸಾಂಪಲ್ ಈವನ್ ಸಣ್ಣ ಇರೋರಲ್ಲೂ ಅಷ್ಟೇ ವೆಯ್ಟ್ ಕರೆಕ್ಟಾಗಿ ಇರುತ್ತೆ ಅವ್ರ ಹೈಟ್ಗೆ, ಆದರೆ ಎಲ್ಲೋ ಒಂದೊಂದು ಕಡೆ ಮಾತ್ರ ಬೊಜ್ಜು ಶೇಖರಣೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಣ್ಣ ಇರೋರು ಇರ್ತಾರೆ, ಓವರಾಲ್ ಬಾಡಿ ಸಣ್ಣ ಇರುತ್ತೆ, ಆದರೆ ಹೊಟ್ಟೆ ಮೇಲೆ ಮಾತ್ರ ಬೊಜ್ಜು ಕಾಣಿಸ್ಕೊಳ್ಳುತ್ತೆ, ಅಥವಾ ಆರ್ಮ್ಸ್ ಹತ್ರ ತುಂಬ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಬೆನ್ನಲ್ಲಿ ಜಾಸ್ತಿ ಶೇಖರಣೆ ಆಗಿರ್ಬೋದು. ವೆಯ್ಟ್ ಅಂತೂ ನಾರ್ಮಲ್ ಇರುತ್ತೆ. ಇನ್ನು ಕೆಲವ್ರಿಗೆ ಏನಂದರೆ ದಪ್ಪ ಇರ್ತಾರೆ, ಬಟ್ ಆದರೆ ಕೆಲವು ಭಾಗದಲ್ಲಿ ಮಾತ್ರ ತೀರಾ ದಪ್ಪ ಇರುತ್ತೆ. ಫಾರ್ ಎಕ್ಸಾಂಪಲ್ ತೊಡೆ ಭಾಗದಲ್ಲಿ ಇರ್ಬೋದು, ಅಥವಾ ಬ್ಯಾಕ್ ಇದು ಬಟಕ್ಸ್ ಮೇಲೆ ಇರ್ಬೋದು. ಸೊ ಈ ಥರ ಲೈಕ್ ಒಂದೊಂದು ಭಾಗದಲ್ಲಿ ಮಾತ್ರ ಜಾಸ್ತಿ ಶೇಖರಣೆ ಆಗಿಬಿಟ್ಟಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವ್ರದ್ದು ಬಾಡಿ ಮಾಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ, ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ವಿತಿನ್ 28 ಇದ್ದರೆ, ಓಕೆ 23 to 25 ಈಸ್ ಐಡಿಯಲ್
ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಸೊ ಯಾವಾಗ ಅದು 28 ತನಕ ಇರುತ್ತೋ ಅಂದರೆ ಅವರ ಬಾಡಿ ಹೈಟ್ಗೆ ವೆಯ್ಟು ಕರೆಕ್ಟಾಗಿದ್ದರೆ ಆಗ ನಾವು ಅವ್ರಿಗೆ ಎಲ್ಲೋ ಒಂದು ಕಡೆ ಮಾತ್ರ ಬೊಜ್ಜು ಶೇಖರಣೆ ಆಗಿದ್ದರೆ ವಿ ವಿಲ್ ಗಿವ್ ಸಮಥಿಂಗ್ ಕಾಲ್ಡ್ ಆಸ್ ಲೈಪೋಲೈಸಿಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ದಿ ಸ್ಪಾಟ್ ಫ್ಯಾಟ್ ರಿಡಕ್ಷನ್. ಓಕೆ, ಆ ಭಾಗದಲ್ಲಿ ಮಾತ್ರ ನಾವು ಮಸಾಜ್ ಮಾಡಿ ಹೀಟ್ ಮಾಡಿ ಲೈಕ್ ವಿ ವಿಲ್ ಟ್ರೈ ಟು ಡಿಸಾಲ್ವ್ ದ ಫ್ಯಾಟ್ ದೇರ್. ಅದೇ ಅವರ ಬಾಡಿ ಮಾಸ್ ಇಂಡೆಕ್ಸ್ ಇಫ್ ಇಟ್ ಈಸ್ ಮೋರ್ ದೆನ್ 30 ಅಂದರೆ ತುಂಬ ತೂಕ ಜಾಸ್ತಿ ಇದ್ದಾರೆ ಅಂತ ಅನ್ನಿಸ್ದಾಗ ಅವ್ರದ್ದು ಫಸ್ಟು ಒಬೆಸಿಟಿ ಮ್ಯಾನೇಜ್ಮೆಂಟ್ ಮಾಡೋದು ಬೆಟರು. ಲೈಕ್ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಮಾಡಿ ಅವರನ್ನು ಐಡಿಯಲ್ ವೆಯ್ಟಿಗೆ ತಂದು ನಂತರ ವಿಲ್ ಡು ಲೈಪೋಲೈಸಿಸ್. ಈ ಥರ ಸರಿಯಾದ ತೂಕಕ್ಕೆ ಇಳಿಸೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ನಾನು ಆಗಲೇ ಹೇಳಿದಾಗೆ ಲೈಕ್ ಇನ್ ಅ ಮಂತ್ ಲೈಕ್ 6 to 7 kgs ಆರ್ 6 to 8 kgs ಕಡಿಮೆ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಲೈಕ್ 30 kgs ಇದ್ದರೆ ಇಟ್ ಟೇಕ್ಸ್ ರೆಸ್ಪೆಕ್ಟಿವ್ಲಿ ಲೈಕ್ ದಟ್ ಮೆನಿ ಮಂತ್ಸ್. ವೀಕ್ಷಕರೇ, ನಾನು ತುಂಬ ದಪ್ಪ ಇದ್ದೀನಿ, ನನ್ನ ದೇಹದಲ್ಲಿ ಎಷ್ಟೊಂದು ಬೊಜ್ಜಿದೆ ಅಂತ ಚಿಂತೆ ಮಾಡ್ತಾ ಕೂತ್ರೆ ಯಾವ ಪ್ರಯೋಜನವೂ ಇಲ್ಲ. ಸರಳವಾದ ವ್ಯಾಯಾಮ, ಒಳ್ಳೆ ಆಹಾರ ಪದ್ಧತಿ, ಶಿಸ್ತಿನಿಂದ ಕೂಡಿದ ಜೀವನ ಕ್ರಮ ಇದಿಷ್ಟಿದ್ರೆ ಬೊಜ್ಜು ಮಾತ್ರ ಯಾಕೆ ಯಾವುದೇ ರೋಗದಿಂದನೂ ದೂರ ಇರ್ಬೋದು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಬೆಸಿಟಿ ಬಗ್ಗೆ ಎಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಶ್ಮಿ. ಡಾಕ್ಟರ್, ಬೊಜ್ಜನ್ನು ನಿಯಂತ್ರಿಸೋದು ಹೇಗೆ, ಅದಕ್ಕೆ ತಕ್ಕ ಚಿಕಿತ್ಸೆ ಏನು ಅಂತ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ಶುಡ್ ಥ್ಯಾಂಕ್ ಯು ರಶ್ಮಿ ಫಾರ್ ಕಾಲಿಂಗ್ ಮೀ ಹಿಯರ್ ಆ್ಯಂಡ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ನಮ್ಮ ಹೆಲ್ತ್ ಪ್ಲಸ್ ತಂಡದ ಪರವಾಗಿ ನಮ್ಮ ನೆನಪಿಗಾಗಿ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆಯೋದನ್ನು ಮರಿಬೇಡಿ. ನಿಮ್ಮ ಪತ್ರಕ್ಕಾಗಿ ನಾವು ಕಾಯ್ತಾ ಇರ್ತೀವಿ. ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಪ್ರತಿಯೊಂದು ರೋಗಕ್ಕೂ ಚಿಕಿತ್ಸೆ ಇದ್ದೇ ಇದೆ. ನಿಮ್ಮ ಆರೋಗ್ಯವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯವೇ ನಮ್ಮ ಕಾಳಜಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಆರೋಗ್ಯದ ಮಾಹಿತಿಯೊಂದಿಗೆ ನಾನು ಮತ್ತೆ ಬರ್ತೀನಿ. ನಮಸ್ಕಾರ.